24 ಭಗವಂತನ ರೂಪಗಳು, ಕೇಶವಾದಿ 24, ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ. ಇವು ಒಂದೊಂದು ಭಗವದ್ ರೂಪದ ಚಿಂತನೆಯನ್ನು ಕೂಡ ಕನಕದಾಸರು ಎಷ್ಟು ಚೆಂದಾಗಿ ಮಾಡಿದ್ದಾರೆ ಅಂದ್ರೆ ಕೇಳಿ, ತಪ್ಪಿಸ್ಕೊಂಬೋದು ಬೇಡ. ಕನಕದಾಸರದು ಎಷ್ಟು ಸಾಹಿತ್ಯ, ಎಷ್ಟು ಭಕ್ತಿಪೂರ್ವಕವಾಗಿದೆ ಅಂದ್ರೆ ಅದರಲ್ಲಿ ಮೊದಲನೇದು ಹೇಳ್ತಾರೆ ಕನಕದಾಸರು, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಶ ಕೇಶವ ಇದು ಮಧ್ವಾಚಾರ್ಯರು 6ನೇ ಅಧ್ಯಾಯ ಬರೆದಿದ್ದಾರೆ. ಕೇಶವ ಕೇಶವ ಶಾಸಕ ವಂದೇ ಪಾಶಧರಾರ್ಚಿತ ಶೂರವರೇಶ ಮತ್ಸ್ಯಕ ರೂಪಲ ಯೋಧ ವಿಹಾರಿನ್ ಅದು ಬರೀತಾರೆ. ದ್ವಾದಶ ಸ್ತೋತ್ರದಲ್ಲಿ ಭಗವದ್ರೂಪಗಳ ಚಿಂತನೆಯನ್ನ ಆಚಾರ್ಯರು ಮಾಡಿದ್ದಾರೆ. ಅದನ್ನೇ ಅದರ ಛಾಯೆ ಕನಕದಾಸರ ಈ ಕೇಶವನಾಮ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಭಗವಂತ ಈಶ ನಿನ್ನ ಚರಣ ಭಜನೆ ಏನ್ ಸಲ ಇದೆ, ಸರಳವಾಗಿದೆ, ಯಾವ ಡಿಕ್ಷನರಿನೂ ಅವಶ್ಯಕತೆ ಇಲ್ಲ. ಆದ್ರೆ ಅರ್ಥದ ಆಳಕ್ಕೆ ಇಳಿದಾಗ ಗೊತ್ತಾಗುತ್ತೆ. ಯಾವ ಸಂದರ್ಭದಲ್ಲೇ ಆಗಲಿ ನಾವೇ ಸ್ವತಂತ್ರರು, ನಮ್ಮಿಂದ ಈ ಕೆಲಸ ಆಯಿತು ಇರಬಾರದು. ಜಗತ್ತು, ನಾವು ಎಲ್ಲವೂ ಕೂಡ ಅಸ್ವತಂತ್ರರು. ಪರಮಾತ್ಮ ಒಬ್ಬನೇ ಸ್ವತಂತ್ರ. ಅವನು ಹೇಳಿದಂತೆ, ಅವನು ಮಾಡಿದಂತೆ, ಅವನ ಚಿಂತನೆಯಂತೆ, ಅವನ ವ್ಯಾಪಾರದಂತೆ, ಅವನ ಧ್ಯೇಯದಂತೆ ಈ ಕಾರ್ಯ ನಡೆಯುತ್ತದೆ. ಯಾವುದು ಜಗದ್ವ್ಯಾಪಾರ. ಭಾಗವತದ ಸಾರ ಇದು. ನಾನೇ ಮಾಡ್ತೀನಿ, ನನ್ನಿಂದಲೇ ಆಯಿತು, ಸಾಧ್ಯ ಇಲ್ಲ. ನಾ ಅಸ್ವತಂತ್ರ, ಪರಮಾತ್ಮ ಸ್ವತಂತ್ರ. ಅದಕ್ಕೆ ಅವನು ಈಶ, ಜಗತ್ತಿಗೆ ಒಡೆಯ, ಜಗಜ್ಜನ್ಮಾದಿ ಕಾರಣ. ಜಗತ್ತನ್ನ ಸೃಷ್ಟಿಸಿದ್ದಾನೆ, ಜೀವರನ್ನ ಸೃಷ್ಟಿಸಿದ್ದಾನೆ, ಈ ಲೋಕಕ್ಕೆ ತಂದಿದ್ದಾನೆ, ಕರ್ಮ ಮಾಡಿಸುತ್ತಾನೆ, ಅವರವರಿಗೆ ಕೊಡುತ್ತಾನೆ. ಅವನಿಗೆ ಕರ್ಮ ಲೇಪವಿಲ್ಲ, ಅದಕ್ಕೆ ಅವನು ಈಶ. ಆಗ್ಲೇ ಹೇಳಿದ್ನಲ್ಲ ನಾನು, ಜಗತ್ತಿನ ಎಲ್ಲ ವ್ಯಾಪಾರಗಳು ಅವನಿಂದಲೇ ನಡೆಯುತ್ತದೆ. ಗೀತೆಯಲ್ಲಿ ಹೇಳ್ತಾನೆ ಅರ್ಜುನನಿಗೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾನ್ ದೇಹಮಾಶ್ರಿತ. ಒಂದು ತಿಳ್ಕೋಬೇಕು, ಬರೀ ಮನುಷ್ಯರಿಗಷ್ಟೇ ಅಲ್ಲ, ಜೀವ ಅಂತ ಯಾರ್ಯಾರಿಗಿದೆ, ದೇವತೆಗಳಾಗಲಿ, ಋಷಿಗಳಾಗಲಿ, ಗಂಧರ್ವರಾಗಲಿ, ಪಿತೃಗಳಾಗಲಿ, ವಿಶ್ವೇ ದೇವತೆಗಳಾಗಲಿ, ಮಾನವರಾಗಲಿ, ಪಿತೃದೇವತೆಗಳು, ಮಾನವರು, ಎಲ್ಲ ಕ್ರಿಮಿ ಕೀಟ ಪಶು ಪಕ್ಷಿ ಸಸ್ಯ ಜೀವ ಇರುವ ಎಲ್ಲ ಚೇತನಗಳು ಅವರು ಮಾಡುವ ವ್ಯಾಪಾರ ಅದು ಪರಮಾತ್ಮನೇ ಮಾಡಿಸುತ್ತಾನೆ. ಅವನು ಈಶ. ನಾವೆಲ್ಲ ಮಾಡಿದ್ದು, ನಮ್ಮಿಂದಲ್ಲ. ನಾಹಂ ಕರ್ತ ಹರಿಃ ಕರ್ತ. ಅದಕ್ಕೆ ಅವನು ಈಶ. ದೇವರ ಪೂಜೆಯನ್ನೇ ಯಾಕೆ ಮಾಡಬೇಕು? ದೇವರ ಪೂಜೆ ಯಾಕೆ ಮಾಡಬೇಕು? ಒಂದು ಪ್ರಶ್ನೆ ಹಾಕೊಂಡ್ರೆ, ದೇವರ ಫೋಟೋವನ್ನೇ ಮನೇಲಿ ಯಾಕೆ ಇಟ್ಕೋಬೇಕು? ದೇವರಿಗೆ ದೀಪವನ್ನ ಯಾಕೆ ಹಚ್ಚಬೇಕು? ದೇವರಿಗೆ ನಮಸ್ಕಾರವನ್ನ ಯಾಕೆ ಮಾಡಬೇಕು? ನಮ್ಗೇನಾದ್ರು ತೊಂದರೆ ಬಂದಾಗ ದೇವರೇ ಕಾಪಾಡಪ್ಪ ಅಂತ ದೇವ್ರನ್ನೇ ಯಾಕೆ ಕೇಳ್ಕೋಬೇಕು? ಇನ್ಯಾರನ್ನಾರು ಕೇಳ್ಕೊಂಡ್ರೆ ಆಗಲ್ವೇ? ಯಾಕೆ ಅದೆಲ್ಲವನ್ನು ದೇವರಿಗೆ ಸಮರ್ಪಿಸುವುದು ಕಾರಣ ಏನು? ಕೇಳುವುದು ಮಾತ್ರ. ಆದರೆ ಈ ಜೀವ ಮಾತನಾಡುವುದು, ಕೇಳುವುದು, ಓದುವುದು, ಬರೆಯುವುದು, ನೋಡುವುದು, ಉಣ್ಣುವುದು, ಸ್ನಾನ, ಅಲಂಕಾರ, ಓಡಾಡುವುದು, ವ್ಯಾಪಾರ, ವ್ಯವಹಾರ ಎಲ್ಲ ಅವನೇ ನಿಂತು ಕಾರ್ಯ ಮಾಡಿಸ್ತಾ ಇದ್ದಾನೆ. ನಮ್ಮದಲ್ಲ, ನಾವಲ್ಲ, ನಮ್ಮದಲ್ಲ, ಭಗವಂತ ಮಾಡಿಸು. ಅದಕ್ಕೆ ಅವನು ಈಶ. ಎಲ್ಲ ಜೀವರುಗಳ ಹೃದಯ ಗುಹಾದಲ್ಲಿ ಇದ್ದು ಅವರ ಜೀವ ವ್ಯಾಪಾರವನ್ನ ಮಾಡಿಸ್ತಕ್ಕಂಥವನು ಸ್ವಾಮಿ. ಎಷ್ಟು ವ್ಯಾಪಾರ ವ್ಯವಹಾರಗಳು, ಎಷ್ಟು ಸಂಪರ್ಕಗಳು, ಎಷ್ಟು ಜನರನ್ನ ನೋಡ್ತೇವೆ, ಎಷ್ಟು ಜನರ ಜೊತೆ ಮಾತಾಡ್ತೇವೆ, ಎಷ್ಟು ಜನರ ಜೊತೆ ವ್ಯವಹರಿಸುತ್ತೇವೆ. ಇದಕ್ಕೆಲ್ಲ ನಾವಲ್ಲ ಸ್ವತಂತ್ರ, ಪರಮಾತ್ಮನೇ ಮಾಡಿಸುತ್ತಾನೆ, ನಮ್ದಲ್ಲ. ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ, ಎಲ್ಲವೂ ಒಂದೇ. ನಾನು ಅನ್ನೋದಿರಬಾರ್ದು.
ಇಷ್ಟಿದ್ರೂ ಕೂಡ ಮನುಷ್ಯನಿಗೆ ಕಷ್ಟ ಬರೋದು ಯಾವುದರಿಂದ ಅಂದ್ರೆ ಎರಡು: ನಾನು ಎನ್ನುವ ಅಹಂಕಾರ, ನನ್ನದು ಎನ್ನುವ ಮಮಕಾರ. ನಾನು ನನ್ನದು ಬೇಡ, ಯಾವಾಗ್ಲೂ ಬೇಡ. ಇದು ಬಿಟ್ಟರೆ, ನಾನು ನನ್ನದು ಎನ್ನುವುದನ್ನ ಬಿಟ್ಟರೆ ನಾವು ಉದ್ಧಾರ ಆಗ್ತೇವೆ. ಅದಕ್ಕೆ ಅವನು ಈಶ, ಭಗವಂತ. ಯಾಕೆ ಅವನು ಪೂಜೆ ಮಾಡಬೇಕು? ಆಗ್ಲೇ ಹೇಳಿದೆ. ಯಾಕೆ ಅವನು ಸ್ಮರಿಸ್ಬೇಕು, ಯಾಕೆ ನಮಸ್ಕಾರ ಮಾಡಬೇಕು ಅಂದ್ರೆ, ಈ ಜಗತ್ತು ಸೃಷ್ಟಿಯಾಗಿ ಮುಂಚೆ ಪರಮಾತ್ಮ ಇದ್ದಾನೆ, ಆದಿಯಿಂದಲೂ ಇದ್ದಾನೆ. ಅವನಿಗೆ ಆದಿಯೇ ಇಲ್ಲ, ಅನಾದಿ. ಇಂಥ ದಿವಸದಿಂದ ಭಗವಂತ ಹುಟ್ಟಿದ, ಇಂಥ ದಿವಸದಿಂದ ಭಗವಂತ ವ್ಯಾಪಾರ ಮಾಡಿದ. ಇದೆಯಾ? ಯಾವತ್ತಿಂದ ಡೇಟ್ ಇದೆಯಾ? ಅನಾದಿ, ಆದಿಯೇ ಇಲ್ಲ ಅವನಿಗೆ. ಅಂದ್ರೆ ಎಲ್ಲ ಜೀವರುಗಳು ಸೃಷ್ಟಿಯಾಗುವುದಕ್ಕೆ ಮೊದಲು ಭಗವಂತ ಇದ್ದ, ಸೃಷ್ಟಿ ಮಾಡಿದ ಜೀವರುಗಳನ್ನ. ಬ್ರಹ್ಮದೇವರಲ್ಲಿ ನಿಂತು ಸೃಷ್ಟಿ ಕಾರ್ಯವನ್ನ ಮಾಡಿದ, ತಾನೇ ನಿಂತು ಸ್ಥಿತಿಯನ್ನ ಕರುಣಿಸಿದ. ಸ್ಥಿತಿ ಭಗವಂತನೇ ಮಾಡಿದ. ಆಮೇಲೆ ರುದ್ರದೇವರಲ್ಲಿ ನಿಂತು ಲಯವನ್ನು ಮಾಡ್ತಾನೆ, ಸಂಕರ್ಷಣ ಎಂಬ ಹೆಸರಿನಿಂದ. ಅದು ಬರುತ್ತೆ ಮುಂದೆ. ಅಂದ್ರೆ ಸೃಷ್ಟಿಗೆ ಮೊದಲು ಇದ್ದವನು ಯಾರೋ? ಪರಮಾತ್ಮ. ಈಗಲೂ ಇದ್ದು ನಮಗೆ ಒಳ್ಳೆಯದನ್ನು ಮಾಡ್ತಾ ಇರೋನು, ಸ್ಥಿತಿಯನ್ನ ತರ್ತಾ ಇರೋನು ಯಾರೋ? ಪರಮಾತ್ಮ. ಪ್ರಳಯ ಆದ್ಮೇಲೆ ಯಾರೂ ಇರೋದಿಲ್ಲ, ಒಂದು ಜೀವರಾಶಿಯೂ ಇರೋದಿಲ್ಲ, ಎಲ್ಲ ಜಲಮಯ. ಪರಮಾತ್ಮ ಒಬ್ಬ ಇರ್ತಾನೆ, ಲಕ್ಷ್ಮಿ ಇರ್ತಾನೆ, ಯಾರು ಇರಲ್ಲ, ಪರಮಾತ್ಮ ಇರ್ತಾನೆ. ಪ್ರಳಯ ಆದ್ಮೇಲೂನೆ. ಅರ್ಥ ಏನಾಯ್ತು? ಸೃಷ್ಟಿಗೆ ಮೊದಲು ಅವನಿದ್ದ, ಪ್ರಳಯ ಆದ್ಮೇಲೂ ಅವನಿರ್ತಾನೆ. ಅದಕ್ಕೆ ಭಗವಂತನ ಪೂಜೆ ಮಾಡಬೇಕು. ಶಾಶ್ವತ, ಅಚಲ, ಅಪ್ರಮೇಯ, ಆನಂದ, ಆತ್ಮಯೋನಿ ಪರಮಾತ್ಮ. ಅದಕ್ಕೆ ಅವನು ಈಶಾ. ಅದಕ್ಕೆ ಹೇಳ್ತಾರೆ ಕನಕದಾಸರು, ಈಶಾ ನಿನ್ನ ಚರಣ ಭಜನೆ, ಚರಣ ಸೇವೆ ಮಾಡ್ತೇನೆ, ನಿನ್ನ ಪಾದ ಸೇವೆ, ಪಾದ ಭಜನೆಯನ್ನ ನಾನು ಮಾಡ್ತೇನೆ. ಪಾದ ಭಜನೆ. ನೀನು ಈಶಾ, ಸರ್ವನಿಯಾಮಕ. ನಾನು ನಿನ್ನ ದಾಸ ಅಂದ್ರು ಕನಕದಾಸ. ಆ ದಾಸತ್ವ ಇರ್ಬೇಕಲ್ಲ. ದಾಸೋಹಂ ತವ ದಾಸೋಹಂ. ಭಗವಂತ ನಾವು ಒಂದೇ ಏನ್ರಿ? ಎಲ್ಲಾದ್ರೂ ಉಂಟಾ? ಇದನ್ನೇ ಹೇಳ್ತಾರೆ ಹರಿಭಕ್ತಿ ಸಾರ. ಅದು ಕೂಡ ಕನಕದಾಸರದೇ ಕೃತಿ. ಅದರಲ್ಲಿ ಒಂದು ಪದ್ಯ ಇದೆ: ದೀನ ನಾನು, ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು. ಏನ ಬಲ್ಲೆನು ನಾನು, ಸುಜ್ಞಾನ ಮೂರುತಿ ನೀನು. ನಿನ್ನ ಸಮಾನರುಂಟೆ? ದೊಡ್ಡ ಕ್ವಶನ್ ಮಾರ್ಕ್. ನಿನ್ನ ಸಮಾನರುಂಟೆ? ಭಗವಂತನ ಸಮಾನ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲದ್ದು. ನಿನ್ನ ಸಮಾನರುಂಟೆ. ದೇವಾ ರಕ್ಷಿಸು ನಮ್ಮ ನನವರತ. ಭಗವಂತನಿಗೂ ಜೀವನಿಗೂ ಎಷ್ಟು ದೂರ ದೂರ ಅಗಾಧ ಇದೆ. ಈ ಜೀವ ಅಸ್ವತಂತ್ರ. ಈ ಜೀವ ಪರಮಾತ್ಮನಿಂದ ಸೃಷ್ಟಿಯಾಗಿ ಬಂದಿದೆ. ಈ ಜೀವಕ್ಕೆ ಶರೀರದಿಂದ ಬಿಡುಗಡೆ ಇದೆ. ಈ ಜೀವ ಶರೀರದಲ್ಲಿದ್ದುಕೊಂಡು ಕಷ್ಟದ ಅನುಭವವನ್ನು ಪಡೆಯುತ್ತದೆ. ಇದ್ಯಾವುದು ಕೂಡ ಭಗವಂತನಿಗಿಲ್ಲ. ಆದ ಕಾರಣ ನಾನು ನಿನ್ನ ದಾಸ. ದಾಸ್ಯತ್ವ. ನೀನು ಹೇಳಿದಂತೆ ಕೇಳುವವನು ನಾನು. ಹನುಮಂತ ದೇವರು ಹೋದ್ರು, ರಾವಣ ಪ್ರಶ್ನೆ ಮಾಡ್ದ, ಯಾರೋ ನೀನು? ಹೇಳ್ಕೋಬೋದಾಯಿತು, ಆಂಜನೇಯ, ಮಾರುತಿ, ಮಹಾಬಲಿಷ್ಠ, ಪರಾಕ್ರಮಿ ಎಲ್ಲ ಹೇಳ್ಕೋಬೋದಾಗಿತ್ತು. ಹಾಗೆ ಹೇಳಲಿಲ್ಲ. ದಾಸೋಹಂ ಕೋಸಲೇಂದ್ರಸ್ಯ. ಕೋಸಲೇಂದ್ರ ರಾಮದೇವರ ದಾಸ ಅಂದ್ರು. ಹನುಮಂತ ದೇವರೇ ಮಾಡ್ಕೊಂಡು ದಾಸೋಹಂ. ಆದ ಕಾರಣ ಹೇ ಈಶಾ, ನಾನು ನಿನ್ನ ದಾಸ. ನೋಡಿ ಎಷ್ಟು ಅರ್ಥ ಇಟ್ಟಿದ್ದಾರೆ. ಈಶ ನಿನ್ನ ಚರಣ ಭಜನೆ. ಆದುದರಿಂದ ನಿನ್ನ ಸೇವೆ ನಾನು ಮಾಡಬೇಕು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಯಯೇತತ್ ಪರತಂತ್ರಂಚ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಯತೆ ಹಿ ಸಹ. ಈ ಪರತಂತ್ರ ಪ್ರಪಂಚವೆಲ್ಲವೂ ಸರ್ವದಾ ಶ್ರೀಹರಿಯ ವಶ ಎಂದು ತಿಳಿದವನೇ ಮುಕ್ತಿಯನ್ನು ಹೊಂದುತ್ತಾನೆ. ಈ ಜಗತ್ತು, ಈ ಪ್ರಪಂಚ ಯಾವಾಗಲೂ ಕೂಡ ಸರ್ವದ, ಯಾವಾಗಲೂ ಎಲ್ಲ ಕಾಲದಲ್ಲಿಯೂ ಅದು ಶ್ರೀಹರಿಯ ವಶದಲ್ಲಿದೆ. ಇದನ್ನು ತಿಳಿತಾ ಹೋಗಬೇಕು.
ಇದೇ ತತ್ವ ವಿವೇಕ ಆಚಾರ್ಯರು ಕೊಟ್ಟಂತಹ ಉಪದೇಶ. ತತ್ವ ವಿವೇಕ ಗ್ರಂಥದಲ್ಲಿ ಬರೀತಾರೆ. ತತ್ವ ವಿವೇಕ ತಿರುಕು ಪಂಡಿತಾಚಾರ್ಯರ ವಾಕ್ಯ. ಮತ್ತೆ ಕ ಕೇಶವನ ಮಟ್ಟದಲ್ಲಿ ಹೇಳಿದಾರಲ್ಲ, ಕೇಶವನ ಕ ಬ್ರಹ್ಮ, ಈ ಲಕ್ಷ್ಮಿ, ಈ ಕಾಮ, ಈಶ ರುದ್ರ, ಇವರಿಗೆಲ್ಲ ನಿಯಾಮಕನಾದುದರಿಂದಲೇ ನೀನು ಕೇಶವ. ಬರೀ ಮಾನವರಿಗಷ್ಟೇ ಅಲ್ಲ, ದೇವತೆಗಳಿಗೂ ಕೂಡ ನಿಯಾಮಕ. ಕಂ ಬ್ರಹ್ಮಾಣಂ, ಈಂ ಲಕ್ಷ್ಮೀಂ, ಇಂ ಕಾಮಂ, ಈಶಂ ರುದ್ರ ವರ್ತಯತಿ ಇತಿ ಕೇಶವ. ಬ್ರಹ್ಮಾದಿಗಳಿಗಿಂತ ಹಿರಿಯರಾದ ಶ್ರೀದೇವಿಗೂ ನೀನು ಈಶ, ಶ್ರೀದೇವಿಗೂ ಕೂಡ ನೀನು ಈಶನಾಗಿದ್ದೀಯೆ. ಈಶ ನಿನ್ನ ಚರಣ ಭಜನೆ. ಹೀಗೆ ಸರ್ವೋತ್ತಮ, ಸರ್ವನಿಯಾಮಕ, ಸರ್ವ ಪ್ರೇರಕ, ಸರ್ವಚೇಷ್ಟಾಪ್ರದ ಎಲ್ಲವೂ ನೀನೇ ಆಗಿದ್ದೀಯೋ ಪರಮಾತ್ಮ. ಅದಕ್ಕೆ ನೀನು ಈಶ, ನಾನು ದಾಸ. ಆದ ಕಾರಣ ಕೇಶವ ಎನಿಸಿದ್ದೀಯೇ. ನಿನ್ನ ಚರಣ ಭಜನೆಯನ್ನ ಮಾಡುತ್ತೇನೆ, ನಿನ್ನ ಚರಣ ಭಜನೆ, ಪಾದ ಭಜನೆ ಮಾಡುತ್ತೇನೆ, ಚರಣ ಭಜನೆ. ಈಶಾ, ನಿನ್ನ ಚರಣಗಳಲ್ಲಿ ಒಂದು ಚರಣ ಮುಕ್ತಿಯಲ್ಲಿ ಭಜಕರಿಗೆ ಸುಖವನ್ನು ಕೊಡುವುದರಿಂದ, ಸೂ ಎನಿಸಿದರೆ ಮತ್ತೊಂದು ಜ್ಞಾನವನ್ನು ಕೊಡುವುದರಿಂದ ವರ್ ಎನಿಸುವುದು. ಜ್ಞಾನ ಆನಂದಗಳನ್ನು ಪಡೆಯಲು ನಿನ್ನ ಚರಣ ಭಜನೆ ಮಾಡಬೇಕು. ನಾವು ನಿನ್ನ ಚರಣ ಭಜನೆ ಮಾಡುವುದಿಲ್ಲ, ಜ್ಞಾನವೂ ಇಲ್ಲ, ಆನಂದವೂ ಇಲ್ಲ. ಜ್ಞಾನ ಮತ್ತು ಆನಂದ ಬೇಕೇ ಬೇಕು. ಅದನ್ನು ಯಾವಾಗ ಬರುತ್ತೆ? ಭಗವಂತನ ಪಾದ ಭಜನೆ ಮಾಡಿದಾಗ ಬರುತ್ತದೆ ಆ ಜ್ಞಾನ ಮತ್ತು ಆನಂದ. ಅದು ಮಾಡದೆ ಹೋದ್ರೆ ಏನು ಪ್ರಯೋಜನಕ್ಕೆ ಬಂತು? ಜನ್ಮ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ, ದೃಷ್ಟಿ ಕೊಟ್ಟಿದ್ದಾನೆ, ಶ್ರವಣ ಕಿವಿಲ್ ಕೇಳೋದು ಕೊಟ್ಟಿದ್ದಾನೆ, ಮಾತನಾಡುವ ಶಕ್ತಿ ಇದೆ. ಅಂತಹುದರಲ್ಲಿ ನಿನ್ನ ಜ್ಞಾನವನ್ನ ತಿಳಿದುಕೊಳ್ಳದೆ ಆನಂದವನ್ನ ಪಡೆಯದೆ ಹೋದರೆ, ಜ್ಞಾನ ಮತ್ತು ಆನಂದ ನಿನ್ನ ಅನುಗ್ರಹವೋ ಸ್ವಾಮಿ, ನಾನು ಅದನ್ನು ಪಡೆಯಬೇಕು. ಅದು ಪಡೆಯದಲ್ಲೇ ಹೋದ್ರೆ ಏನು ಪ್ರಯೋಜನಕ್ಕೆ ಬಂತು? ಅದಕ್ಕೆ ದೇವರ ಹತ್ರಕ್ಕೆ ಹೋಗಿ ಕೇಳ್ಕೊಂಡಾಗ ಏನ್ ಮಾಡಿದೀಯಾ ಕೇಳ್ತಾರೆ. ಏನ್ ಬೇಕು? ಹಣ್ಣು ಕಾಯಿ ತಗೊಂಡು ಹೋಗ್ತೀವಿ ನೈವೇದ್ಯಕ್ಕೆ, ಪ್ರಸಾದ ನಮಗ್ ಕೊಡ್ತಾರೆ ನೈವೇದ್ಯ ಮಾಡಿ ದೇವರಿಗೆ. ಏನೂ ತಗೊಂಡು ಹೋಗದಲ್ಲೇ ಹೋದ್ರೆ, ಹಣ್ಣಿಲ್ಲ ಕಾಯಿಲ್ಲ ಬಂದೆ ನನ್ನ ಗುಡಿಗೆ, ತೀರ್ಥವಿಲ್ಲ ಪ್ರಸಾದವಿಲ್ಲ, ಹೋಗಿ ನಿನ್ ಮನೆಗೆ ಅಂತ ಸ್ವಾಮಿ. ಹಾಗಾದ್ರೆ ಏನ್ ಮಾಡ್ಬೇಕು? ಹಣ್ಣು ಕಾಯಿ ಅಂದ್ರೆ ನಮ್ಮ ಸೇವಾ, ತೀರ್ಥ ಪ್ರಸಾದ ಅಂದ್ರೆ ಯಾವುದು? ಜ್ಞಾನ ಆನಂದ. ಇದು ಬೇಕಾದ್ರೆ ಅವನ ಸೇವೆಯನ್ನು ಮಾಡಬೇಕು. ಈಶಾ, ನಿನ್ನ ಸೇವೆಯನ್ನು ಮಾಡುತ್ತೇನೆ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು. ಆಶೆಯಿಂದ ಮಾಡ್ತೀವಿ ಅಂದ್ರು ಅಂದ್ರೇನು? ಸಿತ್ಯಾನಂದ ಸಮುದ್ದಿಷ್ಟ ವರಿತಿ ಜ್ಞಾನ ಮುಚ್ಚತೆ ಮೋಕ್ಷದಾನೇನ ತದ್ದಾನಾತ್ ಸುವರಸ್ಯ ಪದದ್ವಯಂ. ಭಾಷ್ಯದಲ್ಲಿ ಆಚಾರ್ಯರು ಹೇಳಿರೋ ಮಾತಿದು. ನಿನ್ನ ಚರಣ ಭಜನೆ ಆಶೆಯಿಂದ ಮಾಡ್ತೀನಿ. ಆಶೆಯಿಂದ ಮಾಡ್ಬೇಕಂತೆ ದೇವರ ಪೂಜೆಯನ್ನ. ಸ್ವಯಂ ಪ್ರೇರಿತನಾಗಿ ಶ್ರದ್ಧೆಯಿಂದ, ಆಸಕ್ತಿಯಿಂದ, ಸ್ವಪ್ರೇರಣೆಯಿಂದ ಭಗವಂತ ಪ್ರೇರಣೆ ಕೊಡ್ತಾನೆ, ಮಾಡ್ತಾ ಹೋಗ್ಬೇಕು. ಇನ್ನೊಬ್ಬರು ಮಾಡ್ತಿದಾರಲ್ಲ, ಅಯ್ಯೋ ನಾನು ಮಾಡ್ಬೇಕು ಅನ್ನೋ ಹೊಟ್ಟೆ ಕಿಚ್ಚಕಲ್ಲ, ಅವ್ರಿಗಿಂತ ನಾನು ಚೆನ್ನಾಗಿ ಮಾಡ್ಬೇಕು ಮತ್ಸರಕ್ಕಲ್ಲ. ಆದ ಕಾರಣ ಆಶೆಯಿಂದ ಮಾಡಬೇಕು. ಆಶೆಯಿಂದ ಅಂದ್ರೆ ಆತ್ಮೋದ್ಧಾರ. ಸ್ವಾಮಿ, ನನಗೆ ಈ ಜನ್ಮ ಕೊಟ್ಟಿದೀಯಾ, ಇದು ಆತ್ಮೋದ್ಧಾರವಾಗಬೇಕು, ಅದಕ್ಕೆ ನಾನು ಮಾಡ್ತಾ ಇದ್ದೇನೆ. ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು. ಮುಂದಕ್ಕೆ ಹೇಳಿದ್ರು, ಮನಃಪೂರ್ವಕವಾಗಿ ಶ್ರದ್ಧಾಪೂರ್ವಕವಾಗಿ ನಾನು ಮಾಡ್ತಾ ಹೋಗ್ತೇನೆ. ಹೇ ಸ್ವಾಮಿ, ಎನ್ನ ಸೇವೆ ಬೇಸರದೆ ದಿನ ದಿನ ಮಾಡುವ ಮಾನವರಿಗೆ, ವಾದರಾಜರು ಹೇಳ್ತಾ ಇರೋ ಮಾತಿದು, ನನ್ನ ಸೇವೆ ಬೇಸರದೆ ದಿನ ದಿನ ಮಾಡುವ ಮಾನವರಿಗೆ ಪರಮಾತ್ಮ ಹೇಳೋದು. ಅದನ್ನು ವಾದರಾಜರು ಹೇಳ್ತಿದ್ದಾರೆ. ಪ್ರಸನ್ನ ನಾಹೆ ಕೃಪಾಳು ಎಂಬುದು ಎನಗೆ ಬಲು ಬಿರುದು. ಪ್ರತಿಯೊಬ್ಬರಿಗೂ ಏನು ಬೇಕು ಅದನ್ನು ಕೊಡ್ತೀನಿ. ಸ್ಮರಿಸುವವರ ಅಪರಾಧಗಳ ತಾ ಸ್ಮರಿಸ ಸಕಲೇಷ್ಟ ಪ್ರದಾಯಕ ಮರಳಿತನಗರ್ಪಿಸಲು ಕೊಟ್ಟುದನ್ನು ಅನಂತ ಮಡಿ ಮಾಡಿ. ದೇವರು ಮಾಡೋದು ಒಂದು ನಮಸ್ಕಾರ, ನಾವು ಅವನು ಕೊಡೋದು ಎಷ್ಟ್ರಿ? ನಮ್ಮ ಕೈ ತುಂಬ ಅಲ್ಲ,
ನಮ್ಮ ಮನೆ ಸಾಕಾಗಲ್ಲ, ಅಷ್ಟು ಕೊಡ್ತಾನೆ ಭಗವಂತ. ನಾನು ಇಟ್ಕೊಳ್ಳಲ್ಲ. ನಮಸ್ಕಾರ ಮಾಡಿದೇನೋ, ಹೋಗೋ ದೇವರೊಳಗೆ ಮಾಡ್ತಾನೋ, ನಾನು ಮಾಡ್ತೀನಿ ಹೋಗೋ. ಬಂದಿದೆಯೇನೋ ನನ್ನ ಮಂದಿರಕ್ಕೆ, ನಿನಗೆಲ್ಲ ಒಳ್ಳೇದಾಗುತ್ತೆ ಹೋಗೋ. ನಮಸ್ಕಾರ ಮಾಡಿದ್ಯಾ, ನಮಸ್ಕಾರ ಅನ್ನೋದೊಂದು ಇದೆಯಲ್ಲ, ಅದಿನ್ನೆಷ್ಟು ಕೋಟಿ ಕೋಟಿ ಜನ್ಮಗಳಲ್ಲಿ ಕೇಳ್ಕೋಬೇಕು ಆ ದೇವ್ರನ್ನ. ಒಂದು ಕ್ರಿಮಿಯಾಗಿ ಬಿಟ್ಟಿದ್ರೆ ನಾವು ನಮಸ್ಕಾರ ಎಲ್ಲಿ ಮಾಡೋಕ್ಕಾಗ್ತದೆ? ಸೊಳ್ಳೆ ನೋಣ ಇನ್ನಿವೆಲ್ಲ ಎಲ್ಲಿ ನಮಸ್ಕಾರ ಮಾಡುತ್ತವೆ? ಅದು ಜನ್ಮವೇ. ಆ ಜನ್ಮದಲ್ಲೆಲ್ಲ ಏನೋ ವಿವೇಕ ಭಗವಂತ ಕೊಟ್ಟಾಗ, ಹೇ ಸ್ವಾಮಿ, ನಿನ್ನಲ್ಲಿ ನಾನು ನಮಸ್ಕಾರ ಮಾಡ್ಬೇಕಲ್ಲ ಕೇಳ್ಕೊಂಡ್ರೆ ಯಾವುದೋ ಒಂದು ಜನ್ಮದಲ್ಲಿ, ಹೋಗೋ ಬಹಳ ಜನ್ಮಗಳಿಂದ ಕೇಳ್ಕೊಂಡಿದೀಯ ನೀನು, ನಮಸ್ಕಾರ ಮಾಡ್ಬೇಕಲ್ವೇನೋ, ತಗೊಳ್ಳೋ ಮನುಷ್ಯ ಜನ್ಮ ಅಂದ. ಕೈ ಕಾಲುಗಳಿವೆ, ತಲೆ ಇದೆ, ನೀವು ದೀರ್ಘವಾಗಿ ನಮಸ್ಕಾರ ಮಾಡಕ್ಕೆ. ಬೇರೆ ಪ್ರಾಣಿ ಪಕ್ಷಿಗಳಿಗೆ ಅದಿಲ್ಲ. ಅದಕ್ಕಾಗಿ ನಮಸ್ಕಾರ ಮಾಡಬೇಕಾದ್ರೆ ಇವತ್ತು ದೇವರಿಗೆ ಮಾಡುವ ಒಂದು ನಮಸ್ಕಾರ ಅನೇಕ ಅನೇಕ ಜನ್ಮಗಳಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ. ದೇವರೇ ಒಂದು ನಮಸ್ಕಾರ ಮಾಡಬೇಕು, ಅನುಗ್ರಹ ಮಾಡು ಅಂದರೆ ದೇವರಿಗೆ ಮಾಡುವ ಇವತ್ತು ಒಂದು ನಮಸ್ಕಾರ ಅನೇಕ ಜನ್ಮಗಳ ಪ್ರಾರ್ಥನೆಯ ಮೊತ್ತ, ಅನೇಕ ಜನ್ಮಗಳಲ್ಲಿ ಮಾಡೋ. ಆದ ಕಾರಣ ಇಲ್ಲಿ ಹೇಳಿದ್ರು, ಮನದಲ್ಲಿ ಬೇಸತ್ತುಕೊಂಡರೆ ಮಣ್ಣು ಹೊಯ್ಸದೆ ಮಾನೆನು, ಉನ್ನತೋನ್ನತ ಪೂಜೆಗಳನ್ನು ಅನುದಿನ ಮಾಡುತ್ತಿರು. ಪೂಜೆಗಳನ್ನ ಮಾಡ್ತಾ ಇರು ಯಾವಾಗಲೂ ಕೂಡ. ವಾದರಾಜರು ಹೇಳೋ ಮಾತು. ಅವನು ಒಂದಿನ ಮಾಡ್ಬೇಡು, ಕೊಡ್ಲಿಲ್ವಲ್ಲ ದೇವರು, ಬಿಡ್ಬೇಡ, ಸತತವಾಗಿ ಮಾಡು, ಕೊಡ್ತಾನೆ ದೇವರು. ಎಂದು ನಿನ್ನ ಆದೇಶ, ಎಲ್ಲವನ್ನೂ ಕೊಡ್ತೀಯ. ಯೋಗಕ್ಷೇಮಂ ವಹಾಮ್ಯಹಂ. ಅರ್ಜುನ, ಅನ್ಯ ದೇವತೋಪಾಸನೆ ಬೇಡ. ಮನಸ್ಸಿನಿಂದ, ಶರೀರದಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ನೀನು ನನ್ನ ಪೂಜೆ ಮಾಡು, ಉಪಾಸನೆ ಮಾಡು. ನಾನು ನಿನಗೆ ಬೇಕಾದ್ದನ್ನ ಕೊಟ್ಟು ನಿನ್ನ ಯೋಗಕ್ಷೇಮದ ಹೊಣೆಯನ್ನು ನಾನು ನೋಡ್ಕೊಳ್ತೇನೆ. ಕೇರ್ ಆಫ್ ಅಡ್ರೆಸ್ ಭಗವಂತ. ಎಂಥ ಅಭಯ ವಚನ ಕೊಟ್ಟಿದ್ದಾನೆ ಸ್ವಾಮಿ ಗೀತೆಯಲ್ಲಿ ಅರ್ಜುನನಿಗೆ. ಯೋಗಕ್ಷೇಮಂ ವಹಾಮ್ಯಹಂ, ಅನ್ಯ ದೇವತೋಪಾಸನೆ ಬೇಡ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಬೇಡಿದ್ದು ನೀಡುವನು ತುಂಬು ಕರುಣೆಯ ಕಡಲು. ಬೇಡಿದ್ದು ಕೊಡ್ತಾನೆ, ತುಂಬು ಕರುಣೆ ಭಗವಂತನಲ್ಲಿ. ಇನ್ನೆಷ್ಟು ಕರುಣೆ ಇದೆ. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯಮೇತೆ. ಬೇಡಿದ್ದು ನೀಡುವನು ತುಂಬು ಕರುಣೆಯ ಕಡಲು. ಬೇಕಾದ್ದು ಕೊಡೋನು ಅವನು ಇರಬೇಕಾದ್ರೆ ಅವನಿಗೆ ಬೇಕಾಗಿರೋದು ಯಾವುದು? ಏನು ಕೇಳಲ್ಲ. ಭಕ್ತಿ ಇದೆ, ಧ್ಯಾನ ಮಾಡು, ಭಜನೆ ಮಾಡು, ಸತತವಾಗಿ ನಿನಗೇನು ಬರುತ್ತೋ ಒಳ್ಳೆ ಹಾಡುಗಳು ಹೇಳು, ಸ್ತೋತ್ರಗಳನ್ನು ಮಾಡು. ಏನೂ ಬರಲ್ವಾ? ನಾರಾಯಣ ಕೃಷ್ಣ ಗೋವಿಂದ ಅನ್ಬೋದು. ಭಜನೆ ಮಾಡು. ನಿನ್ನ ಆದೇಶ ಹೇ ಈಶಾ, ಆದುದರಿಂದ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುತ್ತೇನೆ ನಾನು. ಅಥಾಂಘ್ರಯೇ ಪ್ರೋನ್ನಮಿತಾಯ ವಿಷ್ಣೋ ಉಪಾಹರತ್ ಪದ್ಮ ಭವೋರ್ಣವೋದಕಂ ಸಮರ್ಚ್ಯ ಭಕ್ತ್ಯಾ ಭೃಗಣಾಯ ಶಿವಾಹ ಯನ್ನಾಭಿಪಂಕೇರುಹ ಸಂಭವ ಸ್ವಯಂ. ಅಬ್ಬ, ನೀನು ತ್ರಿವಿಕ್ರಮನಾಗಿ ಬೆಳೆದಾಗ, ಆಗ ಸತ್ಯಲೋಕಕ್ಕೆ ವಿಜಯಂಗೈದಾಗ, ನಿನ್ನ ಪಾದ ನಖಾಗ್ರ ಸ್ಪರ್ಶದಿಂದ ಸ್ಫೋಟಗೊಂಡ ಆ ಬ್ರಹ್ಮಾಂಡದ ಕಟಾಹ, ಅಲ್ಲಿ ಹೊರಗಿನಿಂದ ಬಂದ ನೀರು, ಗಂಗಾ ಜಲ ನಿನ್ನ ಪಾದದಿಂದ ಬಂತಲ್ಲ, ಮುಂಗುಟದಿಂದ, ಅದನ್ನೇ ಬ್ರಹ್ಮದೇವರು ತೆಗೆದುಕೊಂಡು ಪೂಜೆಗೈದು ಕೃತಾರ್ಥರಾದರು. ಆಮೇಲೆ ಹರಿದದ್ದು ಅದೇ ಗಂಗಾ, ಪವಿತ್ರವಾದ ಗಂಗಾ ನದಿ. ಭುವನ ಪಾವನವೆನಿಸಿದೆ. ಪರಶಿವನು ಕೂಡ ನಿನ್ನ ಈ ಪಾದೋದಕವನ್ನ ಧರಿಸಿ ಮಂಗಳ ಶಿವ ಎಂಬ ಹೆಸರನ್ನು ತೆಗೆದುಕೊಂಡ. ಆದ ಕಾರಣ ನೀನು ಕೇಶವ, ಪಾಪಗಳನ್ನು ಹೋಗಲಾಡಿಸುತ್ತೀಯೇ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಆಶೆಯಿಂದ ಆಯಿತು. ಮುಂದಕ್ಕೆ ಹೇಳ್ತಾರೆ ಇನ್ನು, ಲಕ್ಷ್ಮೀದೇವಿಗೂ ಕೂಡ ಚರಣ ಭಜನೆಯ ಸೌಖ್ಯವನ್ನು ಕೊಟ್ಟ ಈಶ ನೀನು. ಚರಣ ಭಜನೆ ಮಹಾದೋಷ ನಿಧಿಯಾದ ಕೇಶಿ ಎಂಬ ಅಸುರನನ್ನು ಸಂಹಾರ ಮಾಡಿ ಕೇಶವ ಎನಿಸಿರುವೆ. ಭಗವಂತನಿಗೆ ಕೇಶವ ಅಂತ ಹೆಸರು ಯಾಕೆ ಬಂತು?
ಕೇಶಿ ಎಂಬ ಅಸುರನನ್ನ ನಾಶ ಮಾಡಿದ್ದರಿಂದ ನನ್ನ ದೋಷ ರಾಶಿಯನ್ನ ಪರಿಹಾರ ಮಾಡು. ಎಷ್ಟು ಪಾಪವನ್ನು ಮಾಡಿದ್ದೇನೋ ಸ್ವಾಮಿ, ನಾನು ಇಷ್ಟು ಪಾಪವನ್ನೇ ಮಾಡಿದ್ದೆ ಸಾಕೋ? ಸೃಷ್ಟಿಗೊಡೆಯನೇ ಎನ್ನನ್ನು ಉದ್ಧರಿಸಬೇಕೋ? ಒಡಲ ಕಿಚ್ಚಿಗೆ ಪರರನ್ನು ಕಡು ನೋಯಿಸಿದೆ ಕೃಷ್ಣ, ಬಿಡದೆ ಅನ್ಯರ ಋಣವ ಅಪಹರಿಸಿದೆ. ಮಡದಿಯ ನುಡಿ ಕೇಳಿ ಒಡ ಹುಟ್ಟಿದವರೊಡನೆ ಹಡೆದ ತಾಯಿಯ ಕೂಡ ಹಾಗೆ ಮಾಡಿದೆನು ಸ್ವಾಮಿ. ತಾಯಿಯೊಡನೆ ಹಾಗೆ ಮಾಡುವುದು. ಯಾರ ಋಣವನ್ನ ಹೇಗಾದ್ರೂ ಪರಿಹರಿಸಬಹುದು, ತಾಯಿಯ ಋಣವನ್ನ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಸಾವಿರಾರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ತಾಯಿಯ ಶ್ರಾದ್ದಕ್ಕೆ ಅವಳನ್ನ ತೃಪ್ತಿಪಡಿಸಲು ಸಾಧ್ಯ ಇಲ್ಲ. ಋಣ ಹೋಗೋದಿಲ್ಲ. ಅವಳು ತೃಪ್ತಿ ಪಟ್ಕೋಬಹುದು, ಋಣ ಹೋಗ್ಬೇಕಲ್ಲ. ನಮಾತುರ್ ಪರದೇವತಾ. ಅಂತಹ ಎಷ್ಟು ದೋಷಗಳನ್ನ ಮಾಡ್ತೀನೋ ಹಾಗೆ ಮಾಡದೆ. ಹಡೆದ ತಾಯಿಯ ಕೂಡೆ ಒಡ ಹುಟ್ಟಿದವರನ್ನೇ ಮತ್ಸರ ಮಾಡದೆ, ಸ್ನಾನ ಜಪ ಹೋಮಗಳ ಮಾಡದೆಲೆ ಮೈಗೆಟ್ಟೆ, ಧ್ಯಾನ ಮಾರ್ಗವನಂತೂ ಮೊದಲೇ ಬಿಟ್ಟೆ, ಏನ ಹೇಳಲಿ ಪರರ ಮಾನಿನಿಗೆ ಮನಸ್ಸಿಟ್ಟೆ, ಶ್ವಾನ ಸೂಕರನಂತೆ ಹೊರದೆ ಹೊಟ್ಟೆ. ಹಾಗೆ ಹೇಳ್ತಾರೆ. ಇದು ಜಗನ್ನಾಥದಾಸರ ವಾಕ್ಯ, ಕನಕದಾಸರದಲ್ಲ ಇದು. ಸ್ನಾನ ಜಪ ಹೋಮ ಇವೆಲ್ಲ ಬಿಟ್ಟೆ. ಇವರಲ್ಲೂ ಇದೆ ಕೇಶವನಾಮದಲ್ಲಿ. ಜಪ ತಪ ಅನುಷ್ಠಾನವಿಲ್ಲದೆ ಕುಪಥಗಾಮಿಯಾದ ಎನ್ನ ಕೃಪೆಯ ಮಾಡಿ ಸ್ಮರಿಸಬೇಕು ಹೇ ಉಪೇಂದ್ರ. ಬರುತ್ತದು ಮುಂದೆ. ಜಪತಪ ಅನುಷ್ಠಾನ ಇಲ್ಲ, ಮೈಗೆಟ್ಟೆ, ಧ್ಯಾನ ಮಾರ್ಗ ಇಲ್ಲ, ಬೇರೆ ಹೆಂಗಸಿಗೆ ಮನಸ್ಸಿಟ್ಟೆ. ಎಂಥ ಪಾಪವೋ ದೇವಾ. ಶ್ವಾನ ಸೂಕರ, ಶ್ವಾನ ಅಂದ್ರೆ ನಾಯಿ, ಸೂಕರ ಅಂದ್ರೆ ಹಂದಿ. ನಾಯಿ ಹಂದಿ ಪ್ರಾಣಿಗಳು ಜೀವಿಸುತ್ತವಲ್ಲ, ಹಾಗೆ ಜೀವಿಸಬಿಟ್ಟೆ. ಅವ್ಯಾಗ ಮೇಲು ನಾಯಿ ಕುನ್ನಿ. ಪಾಪ ಪುಣ್ಯ ಅರಿಯದ ಮನುಷ್ಯನಿಗಿಂತ ನಾಯಿ ಕುನ್ನಿಲೇಸಯ್ಯ ಅಂತ ಗೋಪಾಲದಾಸ. ಏನು ತಿಳ್ಕೊಳ್ಳದೆ ಹೋದ್ರೆ ಬಂದಿದ್ದೆ ಹಾಗೆ. ತಿಳ್ಕೋಬೇಕು, ತಿಳ್ಕೊಳ್ಳೋಕೆ ಈ ಜನ್ಮ. ತಿಳ್ಕೊಳ್ಳದೆ ಹೋದ್ರೆ ದೇವರಿಗೆ ಮಾಡುವ ದೊಡ್ಡ ಅಪಚಾರ, ದೇವರಿಗೆ ಮಾಡುವ ದ್ರೋಹ. ಕಷ್ಟಪಟ್ಟು ತುಂಬಾ ತಿಳ್ಕೊಳಕ್ಕಾಗಲ್ವಾ ನಿನಗೆ ಜನ್ಮದಲ್ಲಿ? ಎಷ್ಟು ತಿಳ್ಕೋಬೇಕು ಅಷ್ಟಾದ್ರೂ ತಿಳ್ಕೊ ಯಥಾಶಕ್ತಿ. ಅದನ್ನೂ ತಿಳಿಯದೆ ಪ್ರಯತ್ನ ಪಡದೆ ಹೋದ್ರೆ ಜ್ಞಾನವನ್ನು ತಿಳಿದುಕೋ. ದೋಷ ಅಲ್ವಾ ಅದು? ಮನುಷ್ಯ 14 ವರ್ಷದ ತನಕ ದೋಷ ಮಾಡ್ತಾನೆ, ಪಾಪ ಇರುತ್ತೆ. ಅದನ್ನೆಲ್ಲ ಭಗವಂತ ಕ್ಷಮಿಸ್ತಾನೆ 14 ವರ್ಷದ ತನಕ. 14 ವರ್ಷ ಆದ ಮೇಲೆ ಮಾಡುವ ಪಾಪವನ್ನ, ದೋಷವನ್ನ ಕ್ಷಮಿಸಲ್ಲ. ಹೌದು ನೋಡಿ, ಅದರಲ್ಲೂ ಕರುಣೆ ಹೇಗಿದೆ ಭಗವಂತಂದು. ಹಾಗಾದ್ರೆ ಎಷ್ಟೆಷ್ಟು ದೋಷ, ತಪ್ಪು, ಪಾಪ ಇವುಗಳನ್ನ ಮಾಡ್ತಾ ಇದ್ದೀವಿ ನಾವು ಅಂದ್ರೆ, ಒಂದು ದಿನಕ್ಕೆ 3 ಜನ್ಮಕ್ಕಾಗುವಷ್ಟು ಪಾಪ ಮಾಡ್ತಾ ಇದೀವಿ ಅಂತ. ಒಂದು ದಿನಕ್ಕೆ 3 ಜನ್ಮಕ್ಕಾಗುವಷ್ಟು ಪಾಪ. ಒಂದು ಜನ್ಮದ್ದೇ ಮುಗಿಸ್ಕೊಂಡ್ರು ಸಾಕಾಗಿದೆ. ಅದೆಲ್ಲವನ್ನು ಕೂಡ ಕ್ಷಮಿಸೋ ಮಹಾದೋಷ ನಿಧಿ ನೀನು. ದೋಷ ನಿಧಿಯಾದ ಕಾರಣ, ನಿನ್ನಲ್ಲಿ ದೋಷ ಇಲ್ಲದ ಕಾರಣ ನಾನು ಕೇಳ್ತಾ ಇದ್ದೇನೆ. ಆದ ಕಾರಣ ಹೇ ಕೇಶವ, ನನ್ನ ದೋಷಗಳನ್ನ ಪರಿಹರಿಸು. ಕಾರಣ ಭಜನೆ ಮಾಡ್ತಿದ್ದೇನೆ. ಹೇಗೆ ಮಾಡ್ತಾ ಇದ್ದೇನೆ? ಆಶೆಯಿಂದ ಮಾಡ್ತಾ ಇದ್ದೇನೆ. ಯಾತಕ್ಕೆ ನಿನ್ನಲ್ಲೇ ಮಾಡ್ತಾ ಇದ್ದೇನೆ? ನೀನು ಈಶ. ರಿವರ್ಸ್ ಹೋಗೋದು ಅರ್ಥ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೇನು. ದೋಷ ರಾಶಿ ನಾಶ ಮಾಡೋ. ನನ್ನ ದೋಷಗಳು ಎಷ್ಟಿದೆಯೋ ಸ್ವಾಮಿ. ಶ್ರೀಶ ಕೇಶವ ಯಸ್ಮಾತ್ ತ್ವಯೈವ ದುಷ್ಟಾತ್ಮ ಹತಕೇಶಿ ಜನಾರ್ದನ ತಸ್ಮಾತ್ ಕೇಶವ ನಾಮ್ನಾತ್ವಂ ಲೋಕೇ ಜಯೋ ಭವಿಷ್ಯಸಿ. ಇದು ವಿಷ್ಣು ಪುರಾಣದ ವಾಕ್ಯ. ಇದು ನಿನ್ನ ಅರ್ಚನೆ, ನಿನಗೆ ಪೂಜೆ ಮಾಡೋದಿದೆಯಲ್ಲ, ಅದಿನ್ನೆಷ್ಟು ದೊಡ್ಡ ಕಾರ್ಯ, ಮಹತ್ ಕಾರ್ಯ. ನಿನಗೆ ಪೂಜೆ ಮಾಡುವುದು ಅರ್ಚನೆ, ನಿನಗೆ ಪೂಜೆಯನ್ನು ಮಾಡುವುದು. ಸಂಸ್ಮರಣೆ, ನಿನ್ನನ್ನ ಸದಾ ಸ್ಮರಣೆ ಮಾಡುವುದು, ಯಾವಾಗಲೂ ಕೂಡ. ಸತತಂ ಸ್ಮರ್ತವ್ಯಂ ವಿಷ್ಣೋ ವಿಸ್ಮರ್ತವ್ಯಂ ನ ಜಾತುಚಿತು ಅಂತಾರೆ ಆಚಾರ್ಯರು. ಸದಾ ಭಗವಂತನನ್ನ ನೆನೆಯುವುದೇ ದೊಡ್ಡ ಹಬ್ಬ, ಸುದಿನ ಅದು. ಸದಾ ಭಗವಂತನ ನೆನೆಯೋದು. ಭಗವಂತನನ್ನ ಮರೆಯೋದಿದೆಯಲ್ಲ, ಅದಕ್ಕೆ ನೆನೆಯಲಿಲ್ವಲ್ಲ, ಸ್ಮರಣೆ ಮಾಡಲಿಲ್ವಲ್ಲ, ಅದೇ ದುರ್ದಿನ ಅಂತಾರೆ. ದುರ್ದಿನ, ಕೆಟ್ಟ ದಿನ. ಭಗವಂತನನ್ನ ನೆನೆಯದ ದಿನ ಕೆಟ್ಟ ದಿನ, ಭಗವಂತನನ್ನ ಸ್ಮರಣೆ ಮಾಡಿದ ದಿನ ಸುದಿನ ಅಂತ ಹೇಳಿದ್ರು.
ಧ್ಯಾನ, ಭಗವಂತನನ್ನ ಧ್ಯಾನ ಮಾಡುವುದು, ಜಪ ಧ್ಯಾನ, ಸ್ತೋತ್ರ ಪಾರಾಯಣ ಧ್ಯಾನ. ಸುಮ್ಮನೆ ಯಾರ ಕೈಲೂ ಮಾತನಾಡದೆ ಮೌನವಾಗಿ ದೇವರನ್ನೇ ಸ್ಮರಣೆ ಮಾಡುವುದು ಧ್ಯಾನ. ಜಪ, ತಪ, ಕೀರ್ತನೆ, ಭಗವಂತನ ಕೀರ್ತನೆಗಳು, ಸ್ತೋತ್ರಗಳು, ದೇವರ ಕೀರ್ತನೆಗಳನ್ನ ಇನ್ನೊಬ್ಬರಿಗೆ ಕೇಳಿಸುವಂತೆ ಸದಾ ಹೇಳುವುದಿದೆಯಲ್ಲ, ಅದು ಕೂಡ ಕೀರ್ತನೆ. ಮಾಡ್ತಾ ಹೋಗ್ಬೇಕಂತೆ ಕೀರ್ತನೆ ಅಂತ ಹೇಳಿದ್ರು. ಮಹಾತ್ಮ ಕಥನ, ಭಗವಂತನ ಮಹಾತ್ಮ ಕಥನಗಳು ತುಂಬಿವೆ. ಭಾಗವತ ಅದಕ್ಕಾಗಿಯೇ ಬಂದಿರೋ ಗ್ರಂಥ. ಭಗವಂತನ ಮಹಿಮೆಗಳನ್ನ ತೋರಿಸಿಕೊಡುವ ಗ್ರಂಥ ಶ್ರೀಮದ್ ಭಾಗವತ. ಮಹಾತ್ಮ ಕಥನ, ಶ್ರವಣ, ಆ ಭಗವಂತನ ಕಥೆಗಳನ್ನ ಹೇಳುವುದನ್ನ ಕೇಳಬೇಕಂತ ಇನ್ನೇನು ಬೇಡ. ಕಿವಿಯಲ್ಲಿ ಕೇಳಿದಾಗ ಶ್ರವಣ ಮನಕ್ಕೆ ಆನಂದವೀವುದು, ಶ್ರವಣ ಮನಕ್ಕೆ ಆನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು. ಎಷ್ಟು ಈ ಜನ್ಮದಲ್ಲಿ ಎಷ್ಟು ದುಃಖಗಳು ಬಂದಿಯೋ ಅದೆಲ್ಲ ನಾಶ. ಇದೆಲ್ಲವನ್ನೂ ಮಾಡಿದವನಿಗೆ ನೀನು ಮುಕ್ತಿಯನ್ನ ಕೊಡುವೆ. ತುಂಬಾ ಕಷ್ಟವಾದದ್ದು ಮುಕ್ತಿ. ಅದು ಪಡೆಯಬೇಕಾದರೆ ಸುಲಭವಾದ ಮೆಟ್ಟಿಲುಗಳು ಇವು: ಅರ್ಚನೆ, ಸಂಸ್ಮರಣೆ, ಧ್ಯಾನ, ಕೀರ್ತನೆ, ಮಹಾತ್ಮ ಕಥನ, ಶ್ರವಣ. ಇವೆಲ್ಲವೂ ಕೂಡ ಮೋಕ್ಷಕ್ಕೆ ಇವೆಲ್ಲ ಸಪ್ಲಿಮೆಂಟರಿ ಐಟಮ್ಸ್ ಇದ್ದ ಹಾಗೆ. ಇದು ಮಾಡ್ತಾ ಹೋಗ್ಬೇಕು, ಬೆಳೆಸ್ಕೊಳ್ಬೇಕು. ಸುಲಭ, ದುಃಖ ಎಂಬುದಿಲ್ಲ. ಆದ ಕಾರಣ ನೀನು ಮುಕ್ತಿಯನ್ನು ಕೊಡ್ತೀಯ. ಅದಕ್ಕೆ ನೀನು ಕೇಶವ, ಕೊಟ್ಟೇ ಕೊಡ್ತೀಯ. ಶಾಸಕ ನೀನು. ಶಾಸಕ ಅಂದ್ರೆ ಕೇಶವ. ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾರ್ಚಿತ ಶೂರವರೇಶ. ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ. ನೀನು ರಕ್ಷಣೆ ಮಾಡು. ಇಲ್ಲಿ ಲೋಕದಲ್ಲಿ ಬದುಕಿರುವ ತನಕ ರಕ್ಷಣೆ ಮಾಡು. ಗತಿಸಿದ ನಂತರ ನನಗೆ ದುರ್ಮಾರ್ಗ ಬೇಡ, ಸನ್ಮಾರ್ಗದಲ್ಲಿ ನಾನು ಹೋಗುವಂತೆ ಮಾಡು. ಸದ್ಗತಿಯನ್ನ ಕೊಡು, ಮುಕ್ತಿಯನ್ನ ಕೊಡು. ಹೇ ಸ್ವಾಮಿ, ಅರ್ಚಿತಃ ಸಂಸ್ಕೃತೋಧ್ಯಾತಃ ಕೀರ್ತಿತಃ ಕಥಿತ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಶ್ರೀಕೃಷ್ಣಾಮೃತ ಮಹಾರ್ಣವದಲ್ಲಿ ಆಚಾರ್ಯರು ಹೇಳಿರೋ ವಾಕ್ಯ. ಇವೆಲ್ಲ ಮಾಡ್ಬೇಕಂತ ಅದೇ ಐಟಮ್ಸ್ ಹೇಳಿದ್ರು. ಅರ್ಚನ, ಸ್ಮರಣ, ಧ್ಯಾನ, ಕೀರ್ತನ ಇವೆಲ್ಲ ಹೇಳಿದ್ದಾರೆ ಅದರಲ್ಲಿ. ಆದ ಕಾರಣ ನೀನು ಕೇಶವ, ಕೊಡುವವನು ನೀನು. ಈ ಕಷ್ಟವನ್ನ ಕೊನೆಗಾಣಿಸುವವನು ನೀನು. ಪುನಃ ಈ ಕಷ್ಟ ಬರದಂತೆ ಮಾಡುವವನು ನೀನು. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡೋ ಶ್ರೀಶ ಕೇಶವ ಅಂದ್ರು. ನೋಡು ಮೊದಲನೇದಲ್ಲಿ ನೋಡಿದ್ರೆ ಕನ್ನಡ ಎರಡೇ ಸಾಲು ಕನಕದಾಸರು ಇನ್ನೆಷ್ಟು ಅರ್ಥವನ್ನ ಇಟ್ಟಿದ್ದಾರೆ ನೋಡಿ. ನಾನು ಹೇಳಿ ಸ್ವಲ್ಪ ಇನ್ನೂ ಇದೆ, ತುಂಬಾ ಇದೆ. ಇದು ಒಂದೊಂದನ್ನೇ 8 ದಿನ 10 ದಿನ ತಿಂಗಳು ಹೇಳ್ಬೋದು, ಒಂದೊಂದು ರೂಪನೇನೆ. ಆದ್ರೆ ಇದು 24 ರೂಪಗಳಿರೋದ್ರಿಂದ 7 ದಿನ ಅವಧಿ ಇರೋದ್ರಿಂದ ಒಂದೊಂದು ದಿನಕ್ಕೆ 3 ರೂಪ ಅಂದ್ರೂನೆ ಸರಿ ಹೋಗುತ್ತೆ. ಒಂದೊಂದು ದಿನಕ್ಕೆ 3 ಭಗವದ್ ರೂಪ ಸ್ಪೀಡ್ ಆಗುತ್ತೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ಕೇಳೋಣ. ಗೊತ್ತಿಲ್ಲದಿಲ್ಲ ಅವರು ತಿಳಿಸಿ, ಎಲ್ಲರೂ ಬರಲಿ. ಅವ್ರು ಕೇಳಿದ ಪುಣ್ಯ ನಿಮಗೂ ಬರುತ್ತೆ. ಆದ ಕಾರಣ ಕೇಶವನಾಮ ಕನಕದಾಸರದ ಹೆಮ್ಮೆಯ ಕೃತಿ, ಶಾಸ್ತ್ರ ಕೃತಿ ಅಂತ ಹೇಳಿದ್ರು ತಪ್ಪಿಲ್ಲ. ಇನ್ನೆಷ್ಟು ಒಳ್ಳೆ ವಿಚಾರಗಳನ್ನ ಹೇಳಿದ್ದಾರೆ. ಕೇಶವಂದಾಯ್ತು ಮೊದಲನೇದು. ಇನ್ನು ಎರಡನೇದು, ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಂದ್ರು. ಎಂಥ ಪದ ಹೇಳಿ ಹಾಕಿದ್ದಾರೆ. ಚರಣ ಸ್ಮರಣೆ, ಪಾದದ ಸ್ಮರಣೆ. ಯಾವಾಗ? ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನೋಡಿದ್ರೆ ಸರಳ. ಯಾರು ಕೊನೆಯಲ್ಲಿ ಇರೋರು? ಕೊನೆಯಲ್ಲಿ, ಕಡೆಯಲ್ಲಿ ಯಾರು ಇರಲ್ಲ. ಯಾರು ಹೇಳಿದ ಮಾತು ಅವ ಬೇಕಾಗಲ್ಲ. ಅದು ಬೇಕಾಗಿರೋದು ಯಾವುದು? ಪರಮಾತ್ಮನ ಸ್ಮರಣೆ ಬರ್ಬೇಕಲ್ಲ. ಅದು ಆ ಸ್ಮರಣೆ ಅನ್ನೋದು ಸತತವಾಗಿ ಸ್ಮರಣೆ ಮಾಡಿದ್ರೆ ಕೊನೆಯಲ್ಲಿ ಅದು ಬರುತ್ತೆ. ಮೊದಲಿಂದಲೂ ಸ್ಮರಣೆ ಇಲ್ಲದೆ ಹೋದ್ರೆ ಅದು ಯಾವಾಗಲೂ ಕೂಡ ಇನ್ನು ಬರೋದಿಲ್ಲ. ಅದಕ್ಕೆ ನಿನ್ನ ಚರಣ ಸ್ಮರಣೆ ಮಾಡ್ತೇನೆ. ಕೊನೆಗಾಲದಲ್ಲಿ ಚಿಂತಿಸೋದಿದೆಯಲ್ಲ, ಅದೇ ಜನಾಂದಿ ಮುಂದಿನ ಜನ್ಮ ಅದರಂತೆ ಕೊಡ್ತೇನೆ ಅನ್ಬಿಟ್ಟ ಕೃಷ್ಣ.
ಕೊನೆಗಾಲದಲ್ಲಿ ಹೇಗೆ ಚಿಂತನೆ ಮಾಡ್ತೀಯೋ ನಿನಗೆ ಮುಂದಿನ ಜನ್ಮ ಅದನ್ನೇ ಕೊಡ್ತೀನಿ ಎಂದಿದ್ದಾನೆ. ಆ ರೂಪವೇ ನಾರಾಯಣ, ಮೂಲ ರೂಪ. ರಂಗನಾಥ ದೇವರು ಮಲಗಿದ್ದಾನಲ್ಲ ಸ್ವಾಮಿ ಶೇಷದೇವರ ಮೇಲೆ, ಅದೇ ಭಗವಂತನ ಮೂಲ ರೂಪ. ಅಂತ್ಯಕಾಲದಲ್ಲಿ ಯಾರೊಡನೆಯೂ ಮಾತು ಬೇಡ, ಯಾವ ಚಿಂತನೆಯೂ ಬೇಡ, ಯಾವ ಸಂಪರ್ಕವೂ ಬೇಡ. ಭಗವಂತನ ಸ್ಮರಣೆ ಅಂತ್ಯಕಾಲದಲ್ಲಿ ಬರಬೇಕಾದ ಜ್ಞಾನ. ಅದು ಬಂದರೆ ಮುಂದಿನ ಜನ್ಮ ಬಲು ಸುಗಮ. ಜನ್ಮನೇ ಕೊಡಲ್ಲ. ಅದೇ ಹೇಗೆ ಶರಣು ಹೊಕ್ಕೆನಯ್ಯ. ಶರಣು ಹೊಕ್ಕೋದು ಅಂದ್ರೆ ನಮಸ್ಕಾರ ಮಾಡೋದು, ಆಶ್ರಿತ ಆಶ್ರಯ ಪಡೆಯೋದು. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ, ಅಂತ್ಯಕಾಲದಲ್ಲಿ. ಸುಲಭ ಅಲ್ಲ ಅಂತ್ಯಕಾಲ, ಎಷ್ಟು ಕಷ್ಟ ಇದೆ, ಜ್ಞಾನ ಬೇಕು. ನಿನ್ನ ಚರಣ ಸ್ಮರಣೆ, ನಿನ್ನ ಪಾದದ ಸ್ಮರಣೆಯನ್ನ ನನಗೆ ಕರುಣಿಸೋ ಹೇ ದೇವಾ ಎಂಬುದಾಗಿ ಹೇಳ್ತಾರೆ. ಈ ಎರಡನೇದು, ಇದನ್ನ ಮುಂದಕ್ಕೆ ನಾಳೆ ದಿನ ಮುಂದುವರಿಸ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ. ದಾಸರೇ, ಶೇಷ ಇಲ್ಲಿ ನೀರು ತಗೊಂಬ ಅಂತ ಹೇಳ್ಬೇಕಾರ. ಶೇಷಡ ನೀರ್ ಬೇಕು.